ಚಿತ್ರಮಂದಿರದಲ್ಲಿ ಏನು ಕಲ್ಟ್ ಮೂವಿನ ನೋಡ್ಬಿಟ್ಟು ಅಭಿಪ್ರಾಯ ಪಡ್ತಾ ಇರ್ತಕ್ಕಂಥ ಕಲಾ ಪ್ರೇಕ್ಷಕರು ಇವತ್ತು ಖಂಡಿತ ಕಲ್ಟ್ ಮೂವಿ ತುಂಬಾ ಇಷ್ಟ ಆಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಅದ್ಭುತವಾಗಿ ಈ ಚಿತ್ರ 100 days 100 ದಿನ ಓಡುತ್ತೆ ಅಂತ ಹೇಳ್ಬಿಟ್ಟು ಕೂಡ ಭರವಸೆ ಕೂಡ ಕೊಟ್ಟು ಹೋಗ್ತಾ ಇದ್ದಾರೆ ಜನಗಳು. ನಮಸ್ಕಾರ ವೀಕ್ಷಕರೇ, ಇವತ್ತೇನು ಜಹೀದ್ ಖಾನ್ ರವರ ಚಲನಚಿತ್ರ ನೋಡಲು ಆಗಮಿಸಿರ್ತಕ್ಕಂಥ ಎಲ್ಲ ಕಲಾಭಿಮಾನಿ ದೇವರುಗಳು ಹಿರಿಯೂರಲ್ಲಿ ಸಿಕ್ಕಾಬಟ್ಲೆ ಈಗ ಏನು ಕಲ್ಟ್ ಮೂವಿ ನೋಡ್ಲಿಕ್ಕೆ ಆಗಮಿಸಿದ್ದಾರೆ. ಈಗ ನೋಡ್ತಾ ಇದ್ದೀರಾ, ಸಿಕ್ಕಾಬಟ್ಲೆ ಜನ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬಿ ಹೋಗ್ತಾ ಇದೆ ಸಿನಿಮಾ. ಖಂಡಿತ ಬಹಳ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಬನ್ನಿ ಈಗ ಸಿನಿಮಾ ನೋಡ್ಕೊಂಡು ಬಂದು ಯಾವ ರೀತಿ ಇನ್ನೂ ಒಂದು ರೆಸ್ಪಾನ್ಸ್ ಮಾಡ್ತಾರೆ, ಅದನ್ನ ಏನ್ ಹೇಳ್ತಾರೆ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಕೆಲಸ ಮಾಡೋಣ. ಬನ್ನಿ ವೀಕ್ಷಕರೇ. ಸೂಪರ್ ಆಗಿದೆ ಸರ್, ಫುಲ್ ಹಿಟ್ಟು, ಸೂಪರ್ ಆಗಿದೆ. ಸಿನಿಮಾ ಹೆಂಗಿದೆ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು, ಚೆನ್ನಾಗಿದೆ. ಸೂಪರ್ ಆಗೈತೆ, ಗೀತಾ ಬೇಡ ಮಾಧವ. ಸೂಪರ್ ಸೂಪರ್, ಗುಡ್ ಫಿಲಂ, ಸೂಪರ್. ಒಳ್ಳೆ ಸಿನಿಮಾ ಹೆಂಗಿದೆ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಮೂವಿ ಇಷ್ಟ ಆಯ್ತಾ? ಹಾಡು ಇಷ್ಟ ಆದ್ವಾ? ಸಿನಿಮಾ ಹೆಂಗಿದೆ? ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಸಿನಿಮಾ ಹೆಂಗಿದೆಯಮ್ಮ? ಸಖತ್ತಾಗಿದೆ, ಚೆನ್ನಾಗಿದ್ಯಾ? ಬನ್ನಿ ಈ ಕಡೆ ಬನ್ನಿ, ಹೇಳಿ ಮಾತಾಡಿ. ಅದೇ ಲಾಸ್ಟ್ ಫುಲ್ ಸಖತ್ತಾಗಿದೆ, ನೋಡಿ ಚೆನ್ನಾಗಿದೆ. ನೀವು ಸಿನಿಮಾ ಹೆಂಗಿದ್ಯಮ್ಮ? ಚೆನ್ನಾಗೈತೆ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹಾಡು ಇಷ್ಟ ಆದ್ವಾ? ಏನು ಸೂಪರ್ ಆಗಿದೆ, ಸೂಪರ್ ಸೂಪರ್ ಆಗಿದೆ. ಸೂಪರ್ ಇಸ್ ಮೂವಿ. ಈ ತರ ಫಿಲಂ ನಾವೆಲ್ಲೂ ನೋಡಿಲ್ಲ. ಆರ್ಟ್ ಇನ್ ಫುಲ್ ಇಷ್ಟ ಆಯ್ತು. ಜಾಹಿದ್ ಖಾನ್ ಮಾಡಿದಾರಲ್ಲ, ಬೇರೆ ತರ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಫಿಲಂ ಬಂದಿರೋದು. ಫಿಲಂ ಮಾತ್ರ ಸೈಗಿತ್ತು ಗುರು, ಫಿಲಂ ಸಖತ್ತಾಗಿತ್ತು. ಸಗದಾಯ್ತು ಅಣ್ಣ, ಫಿಲಂ ನೋಡ್ಬೋದು. ಸಗದಾಯ್ತು, ಸೂಪರ್ ಆಯ್ತು. ಎಲ್ಲದ ಫಿಲಂ ಫುಲ್ ಚೆನ್ನಾಗಿದೆ. ಫಿಲಂ ನೋಡ್ಬೋದು, ಚೆನ್ನಾಗಿದೆ, ಸಗದಾಯ್ತು ಓಕೆ ಅಣ್ಣ. ಬಂದ್ ನೋಡ್ಬೋದು, ಫಿಲಂ ಬಂದ್ ನೋಡ್ಬೋದು, ಚೆನ್ನಾಗಿದೆ. ಸಿನಿಮಾ ಇಷ್ಟ ಆಯ್ತಾ ಯಜಮಾನ್ರೆ? ಅಣ್ಣ ಫಿಲಂ ಮಾತ್ರ ಮಸ್ತ್, ಚೆನ್ನಾಗಿದೆ. ಸಿನಿಮಾ ಇಷ್ಟ ಆಯ್ತಪ್ಪ? ಫುಲ್ ಇಷ್ಟ ಆಯ್ತು. ಥ್ರಿಲ್ಲಿಂಗ್ ಇತ್ತು, ಮಸ್ತ್ ಇತ್ತು, ಹಾಡಿತ್ತು, ರೊಮ್ಯಾನ್ಸಿಂಗ್ ಇತ್ತು, ಎಲ್ಲ ಮಸ್ತಿಗಿತ್ತು. ಬಹಳ ಚೆನ್ನಾಗಿ ಕಾಣ್ತೈತೆ, ಪಿಕ್ಚರ್ ಚೆನ್ನಾಗೈತೆ. ಸಿನಿಮಾ ಇಷ್ಟ ಆಯ್ತಪ್ಪ? ಸೂಪರ್ ಐತೆ. ಆದ್ರೆ ಮಸ್ತ್ ಪಿಕ್ಚರ್ ಮಾತ್ರ ಸೂಪರ್ ಡೂಪರ್ ಇತ್ತು, ಚೆನ್ನಾಗಿತ್ತು. ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಏನು ಈ ಫಿಲ್ಮಲ್ಲಿ ಒಂದು ಈ ದಿನಗಳಲ್ಲಿ ಹುಡುಗಿಯರು ಭಾಳಷ್ಟು ಎಚ್ಚೆತ್ಕೋಬೇಕಾದಂಥ ಒಂದು ಫೀಲಿಂಗ್ಸ್ ಇದೆ. ಜೊತೆಗೆ ಒಂದು ಸಮಾಜಕ್ಕೆ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ. ಈ ಸಂದೇಶ ಯುವತಿಯರು ಇಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಮಾಜದಲ್ಲಿ ಏನು ನಡೀತಾ ಇದೆ ದಿನನಿತ್ಯ, ಆ ದಿನನಿತ್ಯದ ಒಂದು ಏನು ಆಕ್ಟಿವಿಟೀಸ್ ಇದೆ ಅದೆಲ್ಲದೂ ಕೂಡ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಪಿಕ್ಚರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಇಬ್ಬರು ಹೀರೋಯಿನ್ಗಳಿಗೂ ಇದು ಒಂದು ಒಬ್ಬ ಹೀರೋ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ. ಇದು 100 ದಿನ ಓಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಒಳ್ಳೇದಾಗಲಿ. ಈಗ ಜಮೀರ್ ಅಹಮದ್ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜಮೀರ್ ಅಹಮದ್ ಅಣ್ಣವರು ರಾಜಕೀಯವಾಗಿ ಅವರು ದೊಡ್ಡ ಲೀಡ್ರು. ಮತ್ತೆ ಅವರು ಈ ಏನು ನಮ್ಮ ರಾಜ್ಯದಲ್ಲಿ ಬಹಳ ಪ್ರಬಲವಾದಂಥ ಒಂದು ರಾಜಕೀಯ ನಾಯಕರು. ಹಾಗೆ ಅವರ ಮಗ ರಾಜಕೀಯವನ್ನ ಮೈಗೂಡಿಸ್ಕೊಂಡಲೇನೆ ಈ ಚಲನಚಿತ್ರ ರಂಗಕ್ಕೆ ಬಂದಿರೋದು ಬಹಳಷ್ಟು ಸಂತೋಷ. ಆಮೇಲೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಫಿಲ್ಮಲ್ಲಿ. ನೆಕ್ಸ್ಟ್ ಫಿಲ್ಮಲ್ಲಿ ಅವ್ರು ಇನ್ನೂ ಚೆನ್ನಾಗಿ ಇದು ಮಾಡಲಿ. ಈಗಂತೂ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಏನು ಯಾವುದು ಮಾಡಬೇಕು ಅದನ್ನು ಮಾಡಿದರೆ ಸಮಾಜಕ್ಕೆ ಒಳ್ಳೇದಾಗುತ್ತೆ. ಯಾವ ದುಶ್ಚಟಗಳನ್ನ ಕಡಿಮೆ ಮಾಡಿದರೆ ಸೊಸೈಟಿಗೆ, ತಂದೆ ತಾಯಿಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋದು ಜುನೈದ್ ಖಾನ್ ರವರು ತಮ್ಮ ಅಭಿನಯದ ಮೂಲಕ ತಿಳಿಸಿದ್ದಾರೆ. ನಾನು ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. 100 days ಓಡಲಿ ಅಂತೇಳಿ ಜಮೀರ್ ಅಣ್ಣನಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. ಜೊತೆಗೆ ಅಣ್ಣ ಅವ್ರ ಮಗನಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸಿದ್ದಾರೆ ಅಂತ ನಾನಾದರೂ ಕೂಡ ಹೇಳ್ತಾ ಈ ಸಂದರ್ಭದಲ್ಲಿ 100 days ಓಡಲಿ ಅಂತೇಳಿ ನಾನು ಹಾರೈಸ್ತೇನೆ. ನಿಜವಾಗ್ಲೂ ತುಂಬಾ ಎಷ್ಟೋ ವರ್ಷಗಳಾಗಿತ್ತು ನಾವು ಮೂವೀಸ್ನ ಬಂದು ಥಿಯೇಟರ್ ಅಲ್ಲಿ ನೋಡಿದ್ದು.
ಬಟ್ ಈ ಮೂವಿನ ನೋಡ್ಬೇಕು ಅಂತ ನಾವು ನಿನ್ನೆಯಿಂದ ಕಾತುರದಿಂದ ನ್ಯೂಸ್ ಅಲ್ಲೆಲ್ಲ ನೋಡಿ ಯಾವ ರೀತಿ ಅಂತಂದ್ರೆ ಯಾವ ರೀತಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಧೂಳು ಎಪ್ಸಿದಾರೋ, ಯಾವ ರೀತಿ ಒಂದು ಅಲ್ಪಸಂಖ್ಯಾತರಿಗೆ ಕನ್ನಡ ಸ್ಪಷ್ಟವಾಗಿ ಬರೋದಿಲ್ಲ ಅಂತ ಆಡ್ಕೊಡೋ ಜನರಿಗೆ ನಮ್ ಜೈದ್ ಖಾನ್ ಒಂದ್ ಒಳ್ಳೆ ಮೆಸೇಜ್ ನ ಕೊಟ್ಟಿದ್ದಾರೆ. ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡಿದ್ದಾರೆ ಅಂದ್ರೆ ಅವರು ಅದು ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಮತ್ತೆ ಹೀರೋಯಿನ್ಸ್ ಆಗ್ಲಿ ತುಂಬಾ 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 ಚೆನ್ನಾಗಿದೆ ಮೂವಿ. 100 days ಓಡ್ಲಿ, ಬೆಳೆಯೋರ್ನ ಕರ್ನಾಟಕದಲ್ಲಿ ನಾವು ಬೆಳೆಸೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಮಾತನ್ನ ಹೇಳ್ಕೊಂಡು ರಿಯಲಿ ಸೂಪರ್ ಮೂವಿ ಸರ್. ಮೇಡಮ್ ಹೇಳಿ. ತುಂಬಾ ಚೆನ್ನಾಗಿತ್ತು ಮೂವಿ ಮಾತ್ರ. ಈಗ ಅವ್ರು ಏನು ಒಂದು ಮೆಸೇಜ್ ಕಳಿಸಿದ್ದಾರೆ ಏನ್ ಗೊತ್ತಾ, ಕರ್ಮ ರಿಟರ್ನ್ಸ್ ಅಂತ. ಕರ್ಮ ರಿಟರ್ನ್ಸ್ ಅಂತ ಇದೆಯಲ್ಲ, ಅದು 100%. ಅವನು ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಅಲ್ಲಿ ನಡೀತಿರೋದೇ ಅದು. ಬಟ್ ಕರ್ಮ ರಿಟರ್ನ್ಸ್ ಅನ್ನೋದು ಇದೆಯಲ್ಲ, ಆ ಮೆಸೇಜು ಯಾರ್ಯಾರು ಟೈಮ್ ಪಾಸ್ ಮಾಡ್ಕೊಂಡು ಹೆಣ್ಮಕ್ಳು ಜೀವನದಲ್ಲಿ, ಹೆಣ್ಮಕ್ಳೇ ಇರಲಿ ಗಂಡ್ಮಕ್ಳೇ ಇರಲಿ, ಈಗ ಹೆಣ್ಮಕ್ಳೇ ಅಂತ ಹೇಳ್ತಿಲ್ಲ ನಾನು, ಗಂಡ್ಮಕ್ಳೇ ಇರಲಿ ಹೆಣ್ಮಕ್ಳೇ ಇರಲಿ, ಯಾರೇ ಇರಲಿ ಟೈಮ್ ಪಾಸ್ ಮಾಡ್ತಾರಲ್ಲ, ಕರ್ಮ ರಿಟರ್ನ್ಸ್ ಅನ್ನೋದು ಅದು ನನಗೆ ತುಂಬಾ ಲೈಕ್ ಆಯ್ತು. ಯಾರೇ ಇರಲಿ ಯಾರಿಗೂ ಮೋಸ ಮಾಡೋದು ಬೇಡ. ಇದೊಂದು ಒಳ್ಳೆ ಅವ್ರ ನಿರ್ದೇಶಕರಂತೂ ಒಳ್ಳೆ ಕತೆ ಬರೆದಿದ್ದಾರೆ. ಅವ್ರಿಗೊಂದು ಹ್ಯಾಟ್ಸಪ್ ಹೇಳ್ತೀನಿ ನಾನು. ನನಗೆ ತುಂಬಾ ಇಷ್ಟ ಆಯ್ತು. 100 days ಓಡ್ಲಿ. ಬಟ್ ಅವರು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಬಟ್ ಅದು ಬಟ್ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಮೂವಿ ಇದೆ. ಬರೀ ಹುಡುಗರು ಲವರ್ಸ್ ನೋಡೋ ಅಂಥದ್ದೇನಲ್ಲ. ಬಟ್ ಫ್ಯಾಮಿಲಿ ಜೀವನಕ್ಕೆ ಹತ್ರ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ಕತೆ ಇದೆ. ಅದು ನನಗೆ ತುಂಬಾ ಲೈಕ್ ಆಯ್ತು. 100 days ಓಡ್ಲಿ. ಇನ್ನೇನು ಯುವಕರಿಗೆ ಏನು ಹಾಳಾಗ್ತಿದಾರೋ ಈ ಫಿಲಮ್ ನೋಡ್ಕೊಂಡು ಚೇಂಜ್ ಆಗಲಿ ಅಂತ ಅನ್ಕೊಂತೀನಿ ನಾನು. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಗುಡ್ ಲಕ್.